ಗುಡ್ ಈವ್ನಿಂಗ್. ಇವತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ನಲ್ಲಿ ಬರುವಂತಹ ಕಾಮನ್ ಸಪ್ಲಿಮೆಂಟ್ಸ್ಗಳ ಬಗ್ಗೆ ಲೇಡೀಸ್ ಸ್ಪೆಷಲ್ ನನ್ನ ಹತ್ರ ಇರೋವಂಥದ್ದು. ಆ್ಯಕ್ಚುಲಿ ಜೆಂಟ್ಸ್ ಸ್ಪೆಷಲ್ಲು, ಆದರೆ ಒಂದೇ ಒಂದು ಐಟಮ್ ಮಾತ್ರ ಲೇಡೀಸ್ ಸ್ಪೆಷಲ್, ಮಿಕ್ಕಿದ್ದೆಲ್ಲನೂ ಕೂಡ ಜೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಈ ಇಷ್ಟು ಸಪ್ಲಿಮೆಂಟ್ಸ್ ಬಗ್ಗೆಯೂ ಕೂಡ ಮಾತಾಡೋಣ. ಪೂರ್ತಿಯಾಗಿ ನೋಡಿ. ಪ್ರಾಬಬ್ಲಿ ನಿಮಗೆ ಈ ವಿಡಿಯೋ ಸಖತ್ ಇಷ್ಟನೂ ಆಗಬಹುದು. ಅಷ್ಟು ಅಮೇಝಿಂಗ್ ಪ್ರಾಡಕ್ಟ್ಸ್ ನನ್ನ ಹತ್ರ ಇದೆ. ಮತ್ತು ಇನ್ಯಾಕೆ ಬೇಡ, ಈ ವಿಡಿಯೋ ನೀವು ಫಸ್ಟ್ ಟೈಮ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಕೂಡ ಮಾಡಿದ್ದೇವರು. ಫಾರ್ಮುಲಾ 1 ಅಂತ ನಮಗೆಲ್ಲರೂ ಗೊತ್ತು, ಶೇಕ್ ಇದೆ. ಅದೇ ರೀತಿ ಫಾರ್ಮುಲಾ 2 ಅಂತ ಮಲ್ಟಿ ವೈಟಮಿನ್ ಕೂಡ ನಮ್ಮ ಹತ್ರ ಇದೆ. ಈ ಒಂದು ಮಲ್ಟಿ ವೈಟಮಿನ್ ಬಗ್ಗೆ ನಾನು ಆಲ್ರೆಡಿ 2-3 ವೀಡಿಯೋ ಮಾಡಿದ್ದೀನಿ. ನಮ್ಮ ಬಾಡಿಗೆ ನಾವು ಟ್ರಾನ್ಸ್ಫಾರ್ಮೇಷನ್ ಟೈಮಲ್ಲಾಗಿರಲಿ ಅಥವಾ ನಮ್ಮ ಡೇ ಟು ಡೇ ಲೈಫಲ್ಲಾಗಿರಲಿ ಒಂದಷ್ಟು ವೈಟಮಿನ್ಸ್ ಮತ್ತು ಮಿನರಲ್ಸ್ದು ರಿಕ್ವೈರ್ಮೆಂಟ್ಸ್ಗಳಿರುತ್ತೆ. ಅದು ಅನ್ಫಾರ್ಚುನೇಟ್ಲಿ ನಮ್ಮ ಊಟ ಏನು ತಿಂತೀವಲ್ಲ ಅದರಲ್ಲಿ ಸಿಗ್ತಾ ಇದೆ, ಬಟ್ ಸಾಕಾಗೋಷ್ಟು ಸಿಗ್ತಾ ಇದೆ. ಇದರಿಂದ ನಮಗೆ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ಗಳು, ವೆಯ್ಟಲ್ಲಿ ಇಂಬ್ಯಾಲೆನ್ಸ್ಗಳು, ಸ್ಟ್ರೆಸ್ಸು, ಕೋಪ, ಉದ್ವೇಗ, ನಿದ್ರೆ ಸರಿಯಾಗಿ ಬರದೇ ಇರೋವಂಥದ್ದು, ವೆಯ್ಟಲ್ಲಿ ಇಂಬ್ಯಾಲೆನ್ಸು, ಏನೇನೇನೇನೇನೇನೋ ಬರ್ತಾಯಿದೆ. ಅದಕ್ಕೆ ಸಾಧಾರಣ ನಾವು ಡಾಕ್ಟ್ರುಗಳು ಅವಾಗ ಏನೋ ಪ್ರೆಗ್ನೆನ್ಸಿ ಟೈಮಲ್ಲೋ ಅಥವಾ ನಮ್ಮ ಸುಸ್ತಾದೋ, ಕಾಲು ನೋವು ಬಂದಾಗ, ಕೈ ನೋವು ಬಂದಾಗ ಕ್ಯಾಲ್ಶಿಯಮ್ ತೊಗೊಳ್ಳಿ ಅಥವಾ ಕ್ರೋಮಿಯಮ್ ತೊಗೊಳ್ಳಿ, ಶುಗರ್ ಬಂದಾಗ, ಹೀಗೇನೋ ಯಾವುದೋ ಒಂದು ಮೂಮೆಂಟಲ್ಲಿ ಮಾತ್ರ ಅವ್ರು ನಮಗೆ ಈ ವಿಟಮಿನ್ಸ್ನ ಸಜೆಸ್ಟ್ ಮಾಡ್ತಾರೆ. ಈಗ ಕೊರೋನಾ ಟೈಮಲ್ಲಿ ನೋಡಿ ಜಿಂಕ್ ಬಗ್ಗೆ ಹೇಳಿದ್ರು, ವಿಟಮಿನ್ B12 ಬಗ್ಗೆ ಹೇಳಿದ್ರು. ಅದೇ ರೀತಿ ಯಾಕೆ ಅಂದರೆ ನಮಗೆ ಅವಾಗೇ ನೋಡ್ಕೊಳ್ತೀವಿ ನಾವು ನಮ್ಮ ಬಾಡಿನ, ಬಟ್ ನಮ್ಮ ಬಾಡಿಗೆ ಎವ್ರಿ ಡೇ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಬೇಕೇ ಬೇಕು. ಅದಕ್ಕೆ ಈ ಒಂದು ಮಲ್ಟಿ ವೈಟಮಿನ್ ಮಿನರಲ್ಸು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಎಷ್ಟು ಸಪ್ಲಿಮೆಂಟೇಷನ್ಸ್ಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್. ಅದಕ್ಕೆ ಅದನ್ನು ಫಾರ್ಮುಲಾ 2 ಅಂತ ಕರೆದವ್ರೆ. ಇದರಲ್ಲಿ ವಿಟಮಿನ್ A, C, D, E, B3, B5, B12, B1, B6, ವಿಟಮಿನ್ K, ಫೋಲಿಕ್ ಆಸಿಡ್, ಬಯೋಟಿನ್, ವಿಟಮಿನ್ B2, ಕ್ಯಾಲ್ಸಿಯಂ, ಅಯೋಡಿನ್, ಕ್ರೋಮಿಯಂ, ಸೆಲೆನಿಯಂ, ಐರನ್, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಷಿಯಂ, ಜಿಂಕ್, ಲೈಕೋಪಿನ್, ಲೂಟಿನ್, ಕೋಲಿನ್, ಕ್ರೋಮಿಯಂ, ಇನ್ಸಟಿಲ್, ಯಪ್ಪ ಇಷ್ಟೊಂದು 22 ಎಸೆನ್ಷಿಯಲ್ ಮಿನರಲ್ಸ್, ಹರ್ಬ್ಸ್, ವಿಟಮಿನ್ಸ್ ಇಷ್ಟೂ ಕೂಡ ಇದರಲ್ಲಿ ಅಡಕವಾಗಿದೆ. ಸೊ ಇದನ್ನು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಅಥವಾ ಈಗ ನಾನು ಹೇಳಿದ್ನಲ್ಲ ಈ ಥರ ಡಿಫಿಷಿಯನ್ಸಿ ಇದ್ದವ್ರು ಕೂಡ ಇದನ್ನ ಪ್ರತಿನಿತ್ಯ ಯೂಸ್ ಮಾಡಬಹುದು. ನೆಕ್ಸ್ಟ್ ಸೆಲ್ಯುಲಾಸ್. ಈ ಸೆಲ್ಯುಲಾಸ್ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ನೀವು ವೆಯ್ಟ್ ಲಾಸ್ ಆಗ್ತಾ ಟ್ರಾನ್ಸ್ಫಾರ್ಮೇಷನ್ ಟೈಮಲ್ಲಿ ಬಾಡಿನಲ್ಲಿ ಒಂದಷ್ಟು ನೀರಿನ ಅಂಶ ಜಾಸ್ತಿ ಇರುತ್ತೆ. ಅಂದರೆ ವಾಟರ್ ಥರ ಫೀಲ್ ಆಗ್ತಾ ಇರ್ತದೆ, ನೀರು ಥರ ದೊಗ್ಲ ಥರ ಫೀಲ್ ಆಗ್ತಾ ಇರ್ತದೆ. ಸೊ ಹಾಗಿದ್ದಾಗ ನೀವು ಇದನ್ನು ಆರಾಮಾಗಿ ಹ್ಯಾಡ್ ಮಾಡಿಕೊಂಡ್ರೆ ನಮ್ಮ ಬಾಡಿ ಇರುವಂತಹ ವಾಟರ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಸೆಲ್ಯುಲಾಸು ಸ್ವಲ್ಪ ಅಲ್ಲ ಜಾಸ್ತಿನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮೊದಲು ಇದಕ್ಕಿಂತ ಸ್ವಲ್ಪ ಸಣ್ಣ ಬರ್ತಿತ್ತು ಬಾಕ್ಸು, ಇವಾಗ ಚೆನ್ನಾಗಿ ಕೊಡ್ತಾರೆ ಬಾಕ್ಸು, ಸೂಪರಾಗಿದೆ. ದಿನಕ್ಕೆ 3 ನೀವು ಆ್ಯಡ್ ಮಾಡ್ಕೋಬಹುದು. ಒರಿಜಿನಲ್ ಪ್ರಾಡಕ್ಟ್ಸ್, ಪ್ರಾಪರ್ ಕೋಚಿಂಗ್ ಇದ್ದರೆ ಮಾತ್ರ. ಎಲ್ಲನೂ ಅಷ್ಟೇ. ಸುಮ್ಮನೆ ನಾನು ಹೇಳ್ದೆ ಅಂತ ಹೇಳಿ ಅಮೆಝಾನ್ ಆನ್ಲೈನ್ ತೊಗೊಂಡು ಜೈ ಅನ್ಸ್ಬಿಟ್ಟಿದೆ. ಆಮೇಲೆ ನೆಕ್ಸ್ಟ್ ಬಂದು ಆ್ಯಂಟಿ ಏಜಿಂಗ್ ಅದಕ್ಕಿಂತ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಲ್ಫಾ ಲಿಪೋಯಿಕ್ ಆ್ಯಸಿಡ್. ಸಖತ್ತು. ಅದು ನೀವು ಬೆನಿಫಿಟ್ಸ್ನ ಅದರದ್ದು ಬಗ್ಗೆ ಹುಡುಕ್ತಾ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಆಲ್ಫಾ ಲಿಪೋಯಿಕ್ ಆ್ಯಸಿಡ್ ALA ಅಂತ. ಸೊ ಅದು ಈ ಸೆಲ್ ಆ್ಯಕ್ಟಿವೇಟ್ರಲ್ಲಿದೆ. ಸೆಲ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ, ರಿಫ್ರೆಶ್ ಮಾಡೋಕ್ಕೆ, ಹೊಸ ಚೈತನ್ಯ ತುಂಬೋದಕ್ಕೆ, ಒಂದು ಆ್ಯಂಗಲ್ ಹೇಳ್ಬೇಕಾದ್ರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಬಿಗ್ಗೆಸ್ಟ್ ಗಿಫ್ಟ್ನ ಕೊಡುತ್ತೆ. ಅದು ಹೆಂಗೆ ಅಂತ ಎಕ್ಸಾಕ್ಟ್ಲಿ ನಾನು ಹೇಳಲಿಕ್ಕಾಗಲ್ಲ. ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದನ್ನ ಎಷ್ಟು ಜನ ಆ್ಯಂಟಿ ಏಜಿಂಗಿಗೆ ಅಥವಾ ಬೇರೆ ಬೇರೆ ರೀಸನ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಉಪಯೋಗಿಸ್ತಾರೆ. ಇನ್ನು ಕೆಲವರು ನಮ್ಮ ಬಾಡಿ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಕೆಪಾಸಿಟಿ ಹೆಲ್ಪ್ ಆಗೋದಕ್ಕೆ ಅಥವಾ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಉಪಯೋಗಿಸ್ತಾರೆ. ತುಂಬ ಎಷ್ಟೊಂದು ವಿಷಯಗಳಿಗೆ ಇದು ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಇದನ್ನು ಉಪಯೋಗಿಸ್ಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಒನ್ ಆಫ್ ದ ಮೈ ಫೇವ್ರೆಟ್ ಪ್ರಾಡಕ್ಟ್ಸ್ ನಮ್ಮ ಮನೇಲಿ ಇದು ಸ್ಟಾಕ್ ಇಲ್ಲ ಅಂದರೆ ನನಗೆ ಕೋಪ ಬಂದುಬಿಡ್ತದೆ ಬೈದವೆ. ಇದೇ ಹರ್ಬಲ್ ಕಂಟ್ರೋಲ್. ಲಾಸ್ಟ್ ವೀಡಿಯೋ ಕೂಡ ಹಾಕಿದೆ. ಈ ಹರ್ಬಲ್ ಕಂಟ್ರೋಲ್ ಅನ್ನೋದು ನಮ್ಮ ಬಾಡಿನಲ್ಲಿ ಹೀಟ್ ಸಿಸ್ಟಮ್ ಅಂದರೆ ಕ್ಯಾಲೋರಿ ಬರ್ನಿಂಗ್ ಕೆಪಾಸಿಟಿನ ಥರ್ಮೋಜೆನಿಸಿಸ್ ಪ್ರೊಸೆಸ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಮ್ಮದು ವೆಯ್ಟ್ ಸ್ಟಕ್ ಆಗಿದೆ ಅಥವಾ ನಾನು ಸ್ವಲ್ಪ ಲೇಝಿ ಇದ್ದೀನಿ, ಇನ್ನು ಸ್ವಲ್ಪ ಏನೋ ಎಂಡ್ಯೂರೆನ್ಸ್ ಬೇಕು, ಇನ್ನು ಸ್ವಲ್ಪ ನನ್ನ ಬಾಡಿಗೆ ಏನೋ ಎಫಿಷಿಯನ್ಸಿ ಸ್ವಲ್ಪ ಬೇಕು, ಏನೋ ಒಂದು ಎಕ್ಸ್ಟ್ರಾ ಕಿಕ್ ಬೇಕು ಅಂದರೆ ಅಮೇಝಿಂಗ್ ಪ್ರಾಡಕ್ಟ್ಸ್. ಇದೇನಿಲ್ಲ ಬ್ಲ್ಯಾಕ್ ಟೀ, ಗ್ರೀನ್ ಟೀ ಇದ್ರದ್ದೇ ಎಕ್ಸ್ಟ್ರಾಕ್ಟ್ ಅಷ್ಟೇ. ಇದರಲ್ಲೂ ಕೂಡ ಕೆಫೈನ್ ಇರುತ್ತೆ ನಿಮಗೆ. ಇದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಬಟ್ ಇದನ್ನು ಪರ್ಸ್ನಲೈಸ್ ಮಾಡ್ಕೊಳ್ಳಿ. ತುಂಬ ದಾಹ ಆಗುತ್ತೆ ಫೀಡ್ಬ್ಯಾಕ್ ಪ್ರಕಾರ. ಇವನ್ ನನಗೂ ಕೂಡ
ನೀರು ಕುಡಿಸುತ್ತೆ, ಬಾಡಿಗೆ ಅಲರ್ಟ್ ಮಾಡಿಸುತ್ತೆ, ಆ್ಯಕ್ಟಿವ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇಜಾನ್ ಇದು ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಾದ್ರೆ ಇದು ಎನರ್ಜಿ ಆ್ಯಂಡ್ ಫಿಟ್ನೆಸ್ ಎನರ್ಜಿ ಕ್ಯಾಟಗರಿಗೆ ಬರುತ್ತೆ. ಇದು ಸಖತ್ ಪ್ರಾಡಕ್ಟು, ಬಟ್ ಇದು ಸಪ್ಲಿಮೆಂಟ್ ಅಂದರೆ ಟ್ಯಾಬ್ಲೆಟ್ ಫಾರ್ಮೆಟಲ್ಲಿ ಇರುತ್ತೆ ಅಷ್ಟೇ ವ್ಯತ್ಯಾಸ. ಇದನ್ನು ಕೂಡ ಆ್ಯಡ್ ಮಾಡ್ಬೋದು, ಬಟ್ ಇದನ್ನು ತೀರಾ ಪರ್ಸನಲೈಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸುಮ್ಮನೆ ನೋಡಿದ ತಕ್ಷಣ ಈಗ ಇವೆಲ್ಲ ಯೂಸ್ ಮಾಡಿದಾಗ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಇದು. ಯಾಕಂದರೆ ಇದು ಸಮ್ಟೈಮ್ಸ್ ಪರ್ ಡೇ 1 ತೊಗೋಬೇಕಾಗುತ್ತೆ, ಸಮ್ಟೈಮ್ಸ್ ಪರ್ ಡೇ 2 ತೊಗೋಬೇಕಾಗುತ್ತೆ. ಈಗ ನನ್ನಂಥವ್ರಿಗೆ 3 ತೊಗೊಂಡ್ರೆ ನಡೀತದೆ, 4 ತೊಗೊಂಡ್ರೆ ನಡೀತದೆ. ಬಟ್ ಇದು ತೊಗೊಳ್ಬೇಕಾದಾಗ ತುಂಬ ಕೇರ್ಫುಲ್ಲಾಗಿ ತೊಗೊಳ್ಳಿ. ಸಮ್ಟೈಮ್ಸ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸಮ್ಟೈಮ್ಸ್ ನೀರು ಕುಡಿಯೋರಿಗೆ ಕಷ್ಟ ಆಗುತ್ತಲ್ವ, ಅಂಥವ್ರುಗಳಿಗೆಲ್ಲ ಇದನ್ನ ಯೂಸ್ ಮಾಡಿದ್ರೆ ಮೇ ಬಿ ಅವ್ರಿಗೆ ಸ್ಟ್ರಗ್ಲಿಂಗ್ ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ತುಂಬ ಡೀಪ್ ಪರ್ಸ್ನಲೈಸೇಷನ್ ಮೇಲೆ ತೊಗೊಳ್ಳಿ, ಓಕೆ. ಬಟ್ ರಿಸಲ್ಟ್ಸ್ ಮಾತ್ರ ಅಲ್ಟಿಮೇಟ್, ಮಾತ್ರ ರಿಸಲ್ಟ್ಸ್ ಚಿಂದಿಯ ರಿಸಲ್ಟ್ಸ್. ಇದು ನಂದು ವೆಯ್ಟ್ ಸ್ಟಕ್ ಆಗಿದ್ದಾಗೆಲ್ಲ ಇದೇ ನಂಗೆ ಹೆಲ್ಪ್ ಮಾಡೋದು, ಅದೊಂದು ಪಕ್ಕ. ಇನ್ನು ಇದಿಷ್ಟು ಹೇಳಿದ್ದು ಬಂದು ಗಂಡಸ್ರಿಗೂ ಹೆಂಗಸ್ರಿಗೂ ಸೇಮ್ ಯಾರು ಬೇಕಾದ್ರೂ ತೊಗೋಬಹುದು. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗುತ್ತೆ, ಓವರಾಲ್ ಹೆಲ್ತ್ ಚೆನ್ನಾಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈಗ ಹೇಳ್ತಾ ಇರೋದು ಮಾತ್ರ ಲೇಡೀಸ್ ಸ್ಪೆಷಲ್, ಇದು ಓನ್ಲಿ ಮಾತ್ರ ಲೇಡೀಸ್ಗೆ ಮಾತ್ರ. ಜೆಂಟ್ಸ್ ಇದನ್ನ ತೊಗೋಬಹುದು, ತೊಗೊಂಡು ಹೆಂಗಸ್ರು ಕೊಡ್ಬೋದು. ಇದು 18 ಇಯರ್ಸ್ ಪ್ಲಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಋತುಚಕ್ರ ಶುರು ಆಗಿರೋವಂಥವ್ರನ್ನ ಯೂಸ್ ಮಾಡಬಹುದು, ಅಂದರೆ ಮೆಚ್ಯೂರ್ಡ್ ಆಗಿರೋವಂಥವ್ರು ಇದನ್ನ ಯೂಸ್ ಮಾಡ್ಬೋದು. ದಿನಕ್ಕೆ 1 ಇದು ಬಂದು ಐಸೋಫ್ಲೇವಿನೈಡ್ಸ್ ಮತ್ತು ಚಾಸ್ಬರ್ದು ಎಕ್ಸ್ಟ್ರಾಕ್ ಇರುತ್ತಿದ್ದು. ಸೊ ಇದು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಹೆಂಗಸರಲ್ಲಿ ಆಗಾಗ ಬರುವಂತಹ ಹಾರ್ಮೋನಲ್ ಇಶ್ಯೂಸ್ಗಳ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನಮ್ಮ ಬಾಡಿಗೆ ಸಾಕಷ್ಟು ಪೋಷಕಾಂಶಗಳು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದು ಶೇಕಲ್ಲಿ ಸಪ್ಲಿಮೆಂಟ್ಸ್ಗಳಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಕೆಲವು ಒಂದು ಓನ್ಲಿ ಲೇಡೀಸ್, ಅಂದರೆ ಈಗ ಈಸ್ಟ್ರೋಜನ್ ಹಾರ್ಮೋನು ಲೇಡೀಸ್ಗೆ ತುಂಬ ಇಂಪಾರ್ಟೆಂಟ್ ಹಾರ್ಮೋನ್. ಅದು ಗಂಡಸಿಗೂ ಬೇಕು, ಬಟ್ ತುಂಬ ಕಮ್ಮಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ದೇಹದಲ್ಲಿ. ಬಟ್ ಆ ಹಾರ್ಮೋನ್ ಚೆನ್ನಾಗಿ ಪ್ರೊಡ್ಯೂಸ್ ಆದ್ರೇ ಕೂಡ ಒಂದು ಹೆಣ್ಣಾಗಿ ಗುರುತಿಸ್ಕೊಳ್ಳೋದಕ್ಕೆ, ಹೆಣ್ಣಿನ ಬಿಹೇವಿಯರ್ ಬರೋದಕ್ಕೆ, ಅಥವಾ ಅವಳದ್ದು ಸ್ಟ್ರೆಸ್, ಅವಳದ್ದು ಮೈಂಡ್ಸೆಟ್ ಎಲ್ಲನೂ ಕೂಡ ಪಕ್ವವಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ ಥರ ಹಾರ್ಮೋನ್ಸ್ ನಮ್ಮ ಬಾಡಿ ರಿಲೀಸ್ ಮಾಡಬೇಕಂತ ಹೇಳಿದ್ರೆ ನಮಗೆ ನ್ಯೂಟ್ರಿಯೆಂಟ್ಸ್ಗಳು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಈ ಒಂದು ಅಂಶನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ ಇದನ್ನ ತಗೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಸಾಕಷ್ಟು ಪರಿಣಾಮಗಳು ಬೀರುತ್ತದೆ ನಿಮ್ಮ ಬಾಡಿ ಮೇಲೆ. ಸೊ ನಿಮ್ಮದು ಹಾರ್ಮೋನ್ ಫ್ಲಕ್ಚುಯೇಷನ್ಸ್ಗಳನ್ನ ಸರಿಯಾಗೋದು ಕೂಡ ನಿಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಮೈಂಡ್ ರಿಲ್ಯಾಕ್ಸಾಗಿ ಇಟ್ಕೊಳ್ಳೋಕ್ಕೆ, ಕಾಮಾಗಿರಿಸೋದಕ್ಕೆ, ಉಲ್ಲಾಸವಾಗಿ ಇಟ್ಕೊಳ್ಳೋಕ್ಕೆ, ಉತ್ಸಾಹಭರಿತವಾಗಿ ಇಟ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡು ರಿಲ್ಯಾಕ್ಸಾಗಿ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಇದು ಭಯಂಕರ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವ ಟೈಮಲ್ಲಿ ಏನೇನು ಹಾರ್ಮೋನ್ಸ್ಗಳು ಉತ್ಪಾದನೆ ಆಗೋ ಕೂಡ ನಿಮ್ಮ ಬಾಡಿಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟು ಸಪ್ಲಿಮೆಂಟ್ಸ್, ಈ ಪಂಚಪಾಂಡವರು ಅಂತ ಹೇಳ್ತಾರಲ್ಲ ಆ ಥರ ಇದು ಸಪ್ಲಿಮೆಂಟ್ಸ್ಗಳು. ಸೊ ಇದಿಷ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಇಟ್ಸ್ ಡಿಪೆಂಡ್ಸ್ ಆನ್ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ. ಸೊ ತುಂಬ ಜನ ನಾನು ಅದರಲ್ಲಿ ಕ್ವಶನ್ಗಳು ಕೇಳ್ತಾರೆ, ನಾವು 50,000 ಹಾಕಿದ್ವಿ, 60,000 ಹಾಕಿದ್ವಿ, ಎಲ್ಲ ಸಪ್ಲಿಮೆಂಟ್ಸ್ಗಳು ತಿಂದ್ವಿ. ಫಸ್ಟ್ ಆಫ್ ಆಲ್ ಎಲ್ಲ ಸಪ್ಲಿಮೆಂಟ್ಸ್ ತಿನ್ನಬೇಕಂತಿಲ್ಲ. ಸಪ್ಲಿಮೆಂಟ್ಸ್ಗಳು ಸೂಪರೇ, ಬಟ್ ಎಲ್ಲನೂ ತಿನ್ನಲೇಬೇಕು. ನೀವು 20,000 ದುಡ್ತಿದ್ದೀರಾ, 50,000 ಬಿಲ್ ಬರ್ತಿದೆ, ನಾನು ಹಂಗೇನ ಮಾಡ್ತಿದ್ದೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ದೂರ ಇರಿ. ಬಹುಶಃ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಮೇಲೆ ಕಾಳಜಿ ತೋರಿಸಿದ್ದಾರೆ, ಅವರು ಪ್ರೊಫೆಷ್ನಲ್ ಕೋಚು, ವೆಲ್ ಡಿಸರ್ವ್ ಇದ್ದಾರೆ ಅಂದರೆ ಮಾತ್ರ ಅವ್ರು ಹೇಳಿದ್ನ ಕೇಳಿ. ಇನ್ನು ಕೆಲವು ಸೇಲ್ಸ್ ಮಾಡಿಬಿಟ್ಟು ಹೊರಟೋಗ್ತಾರೆ, ಚಿಕ್ಕಪ್ಪ ಯೂಸ್ ಮಾಡೋದು ದೊಡ್ಡಪ್ಪ ಯೂಸ್ ಮಾಡೋದು, ನನಗೆ ಚೆನ್ನಾಗಿ ನೀನು ತೊಗೊಂಬಿಡು ಅಂತ ಹೇಳ್ಕೊಡ್ತಾರಲ್ಲ, ಅಥವಾ ಇನ್ನು ಯಾರೋ ಕೊಟ್ಟರು ಕಮ್ಮಿ ಬೆಲೆ ಕೊಟ್ಟರು ಅಂತ ಹೇಳಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ತುಂಬ ನನಗೆ ಬರೋ ಫೋನ್ಸ್ ಕಳ್ಕೊಳ್ಳೋ ಇವ್ರುಗಳು ನಂಗೆ ಸಂಭಾಳಿಸೋದಕ್ಕೆ ಆಗ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸಿಂಪಲ್ ಅಷ್ಟೇ, ಬೇರೆ ಇನ್ನೇನು ಅಲ್ಲಪ್ಪ ಅಷ್ಟೇ. ಒಳ್ಳೆಯ ಪ್ರಾಡಕ್ಟ್ಸ್, ಬಟ್ ನಿಮಗೆ ತುಂಬ ಕಷ್ಟಪಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ, ಇಷ್ಟಪಟ್ಟು ಹಾಕ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕಷ್ಟಪಟ್ಟು ಹಾಕ್ಕೊಂಡ್ರೆ ನಿಮ್ಮ ಜೇಬ್ ಖಾಲಿ ಆಗುತ್ತೆ. ರಿಸಲ್ಟ್ಸ್ ಬಂದರೂ ಕೂಡ ನಿಮಗೆ ದುಡ್ಡು ಕೊಟ್ಟಿರೋದು ಅದೇ ನಿಮ್ಮ ತಲೆಯಲ್ಲಿ ಇರ್ತದೆ, ನೀವು ರಿಸಲ್ಟ್ಸ್ ನೋಡೋದಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಾ, ನಿಮಗೆಲ್ಲಿ ಯಾರಿಗಾದ್ರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆರೋಗ್ಯ ಇನ್ನೂ ಕೂಡ ಚೆನ್ನಾಗಿ ಇಟ್ಕೋಬೇಕು ಅಂದರೆ ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.